ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಿಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ಈಸಿಯಾಗಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ರಾಗಿ ಮುದ್ದೆ ಮಾಡೋದು ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ತುಂಬಾ ಕಷ್ಟ ಇದೆ. ಸೊ ಇಲ್ಲಿ ನಾನು 1 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಸಿಟ್ಟು ಅಥವಾ ರಾಗಿ ಹಿಟ್ಟು ಅಂತ ಹೇಳ್ತಾರೆ, ನಮ್ಮ ಕಡೆ ಹಸಿಟ್ಟು ಅಂತ ಹೇಳ್ತೀವಿ. 1 ಸ್ಪೂನಷ್ಟು ರಾಗಿ ಹಿಟ್ಟನ್ನ ನಾವು ಉದುರಿಸ್ಕೊಂಡಾದ್ಮೇಲೆ ಮುಚ್ಚಳ ಹಾಕ್ಕೊಳ್ಬೇಕು. ಅದಾದ ಒಂದು 2 ಮಿನಿಟ್ಸ್ಗೆಲ್ಲ ಈ ರೀತಿ ಉಪ್ಪು ಬರುತ್ತೆ ನೊರೆ ಥರ. ಸೊ ಇದು ಬಂದಾಗ ನಾವು ರಾಗಿ ಹಿಟ್ಟನ್ನ ಒಂದು 2 ಬೌಲು, ಈ ಸಣ್ಣದೊಂದು ಬೌಲ್ ತೋರಿಸಿದ್ನಲ್ಲ ಅದರಲ್ಲಿ ನಿಮಗೆ ತುಂಬ ಸ್ಮೂತಾಗಿ ಬೇಕಂದರೆ 2 ಬೌಲ್ ಸಾಕು, ಇಲ್ಲ ಮೀಡಿಯಮ್ಮಾಗಿ ಬೇಕು ಅಂದರೆ 2 ಬಾರ್ ಬಟ್ಲು ಹಾಕ್ಕೊಳ್ಳಿ, ಇಲ್ಲ ತುಂಬ ಗಟ್ಟಿ ಬೇಕು ಅಂತ ಅಂದರೆ 3 ಬೌಲಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ಳಿ. ನೋಡ್ಕೊಳ್ಳಿ, ನೀವು ತಿರುಗಿಸುವಾಗ ಗೊತ್ತಾಗುತ್ತೆ. ನೊರೆ ಬರೋಕ್ಕೆ ಮುಂಚೆನೇ ನೀವೇನಾದರೂ ಹಸಿಟ್ಟು ಉದುರಿಸ್ಕೊಂಡ್ರೆ ಅದು ಮೆತ್ತಗಾಗ್ಬಿಡುತ್ತೆ, ಮುದ್ದೆ ಸರಿಯಾಗಿ ಹದ ಬರಲ್ಲ. ಸೊ ಅದು ಉಪ್ಪು ಬಂದಮೇಲೆ ಹಾಕ್ಕೊಳ್ಬೇಕು. ಅದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಉದುರಿಸ್ಕೊಂಡಿರ್ತೀವಲ್ವಾ, ಈಗ ನಾವು ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ಬೇಕು. ಸ್ಟಾರ್ಟಿಂಗ್ ನಾನು ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡು ಸ್ಟವ್ ಮೇಲೇ ತಿರುಗಿಸ್ಕೊಳ್ತೀನಿ. ಆಮೇಲೆ ಕೆಳಗಡೆ ಇಟ್ಕೊಂಡು ಅದಕ್ಕೆ ಒಂದು ಕಾವುಗಾಲು ಮತ್ತು ಬಟ್ಟೆನ ಒತ್ಕೊಟ್ಕೊಂಡು ಈ ರೀತಿ ಚೆನ್ನಾಗಿ ಗಂಟಾಗ್ದಂಗೆ ತಿರುಗಿಸ್ಕೊಳ್ಬೇಕು. ಗಂಟು ಅಂದರೆ ಗುಣ್ಣೆ ಅಂತಲೂ ಕೂಡ ಹೇಳ್ತಾರೆ ಕೆಲವೊಂದು ಕಡೆ. ಆ ಗಂಟು ಆಗ್ದಂಗೆ ನಾವು ಚೆನ್ನಾಗಿ ಜಡಿಬೇಕು. ನಾವು ಎಷ್ಟು ಚೆನ್ನಾಗಿ ಜಡಿತೀವೋ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೀವು ಇದಕ್ಕೊಂದು ಸ್ವಲ್ಪ ಸಾಲ್ಟು ಮತ್ತು ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಅದು ಸಾಫ್ಟಾಗಿ ಬರುತ್ತೆ. ಎಣ್ಣೆ ಹಾಕೋದ್ರಿಂದನೂ ಕೂಡ ಸಾಫ್ಟಾಗಿ ಬರುತ್ತೆ. ನಾನಿಲ್ಲೇನೂ ಹಾಕ್ಕೊಂಡಿಲ್ಲ, ಯಾಕಂದರೆ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ನಾನು ಆ ರೀತಿ ಹೇಳಿದ್ದು. ಅದನ್ನು ನೀವು ಚೆನ್ನಾಗಿ ಒತ್ಕೊಟ್ಕೊಂಡು ಈ ರೀತಿ ಗಂಟಾಗ್ದಂಗೆ ತಿರುಗಿಸ್ಕೊಳ್ಳಿ. ಮತ್ತು ಆ ಕಡೆ ಸೈಡಲ್ಲೆಲ್ಲ ಮುದ್ದೆ ಹೋಗಿರುತ್ತಲ್ಲ, ಅದನ್ನು ನೀವು ಒಂದು ಸೌಟು ಇಲ್ಲಾಂದ್ರೆ ಅನ್ನದ ಕೈಯು, ಇಲ್ಲ ಅದಕ್ಕೆ ಕೆರೆಯೋದು ಒಂದು ಚಿಪ್ ಬರುತ್ತೆ, ಅದರಲ್ಲಿ ಈ ರೀತಿ ಎಲ್ಲನೂ ಒಂದು ಕಡೆ ಮಾಡಿಕೊಂಡು ಮತ್ತೆ ತಿರುಗಿಸ್ಕೊಳ್ಬೇಕು. ಸೊ ಮುದ್ದೆ ಕೋಲಿಂದ ತಿರುಗಿಸ್ಕೊಂಡು ಎಲ್ಲ ಮತ್ತೆ ಒಂದು ಕಡೆ ಸೇರಿಸ್ಕೊಂಡಾದ್ಮೇಲೆ ಸ್ಟವ್ ಮೇಲೆ ಇನ್ನೊಂದು ಸ್ವಲ್ಪ ಸಣ್ಣ ಉರಿನಲ್ಲಿ, ಅಂದರೆ ತುಂಬ ಸಣ್ಣ ಅಲ್ಲ, ಮೀಡಿಯಮ್ ಉರಿನಲ್ಲಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಬೇಯಿಸ್ಕೊಳ್ಬೇಕು. ನೀವು ಯಾವಾಗ ಇಳಿಸ್ಕೊಳ್ಬೇಕು ಅಂದರೆ ಆ ಮುದ್ದೆ ಒಂಥರ ಘಮ ಅಂತ ಸ್ಮೆಲ್ ಬರುತ್ತೆ, ಆವಾಗ ಇಳಿಸ್ಕೊಂಡ್ಬಿಡ್ಬೇಕು. ಜಾಸ್ತಿ ಹೊತ್ತು ಏನಾಗುತ್ತೆ, ಕಂಟಿ ಹಿಡಿದು ಬಂದುಬಿಡುತ್ತೆ, ಸ್ಮೆಲ್ ಬಂದಿರುತ್ತೆ ಮುದ್ದೆ, ಆವಾಗ ಅದು ತಿನ್ನೋದಕ್ಕೂ ಚೆನ್ನಾಗಿರಲ್ಲ. ಸೊ ಈ ರೀತಿ ನಾವು ಮತ್ತೆ ಇನ್ನೊಂದು ಸಾರಿ ಚೆನ್ನಾಗಿ ಜಡ್ಕೊಳ್ಬೇಕು, ಯಾಕಂದರೆ ಗಂಟಿದ್ರೆ ಅದು ಹೋಗ್ಬೇಕಲ್ವಾ, ಹಾಗಾಗಿ ಇನ್ನೊಂದು ಸಾರಿ ಜಡ್ಕೊಂಡು ಈ ರೀತಿ ಸ್ವಲ್ಪ ನೀರನ್ನ ಹಚ್ಕೊಳ್ಬೇಕು. ಕೈ ಬಿಸಿ ಬರುತ್ತೆ, ಮುದ್ದೆ ಬಿಸಿ ಬಿಸಿ ಆಗಿರೋದ್ರಿಂದ ನಮಗೆ ಕೈ ಸುಡುತ್ತಲ್ವ, ಹಾಗಾಗಿ ಒಂದು ಬಟ್ಲೆಯಲ್ಲಿ ನೀರು ತೊಗೊಂಡು ಲೈಟಾಗಿ ನೀರನ್ನ ಹಚ್ಕೊಳ್ಬೇಕು. ಜಾಸ್ತಿ ನೀರು ತೊಗೊಳಕ್ಕೆ ಹೋಗಬೇಡಿ, ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ, ಮುದ್ದೆ ಎಲ್ಲ ಜಾಸ್ತಿ ಒಂಥರ ಅಂಟಾಗ್ಬಿಡುತ್ತೆ. ಸೊ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಹೆಲ್ದಿ ಫುಡ್ಡು, ಎಲ್ಲ ಫುಡ್ಗಿಂತ ಒಂದು ಊಟದ ರಾಜ ಅಂದರೂ ತಪ್ಪಾಗಲ್ಲ. ಇದನ್ನು ನಾವು ಎಲ್ಲ ಒಂದು ಮಟನ್ ಸಾಂಬಾರು, ತರಕಾರಿ ಸಾಂಬಾರು, ಚಿಕನ್ ಸಾಂಬಾರು, ಮೊಟ್ಟೆ ಸಾಂಬಾರು, ಹಾಗೆ ಉಪ್ಸಾರು, ಬಸ್ಸಾರು, ಅದಕ್ಕಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.